ಇಂದು ದಿನಾಂಕ 1-3-2026ರಂದು ಅಖಿಲ ಕರ್ನಾಟಕ ಪಿಂಜಾರ್ ನದಾಫ್ ಮನ್ಸೂರಿ ಹಕ್ಕುಗಳ ಸಂಘ ರಾಜ್ಯ ಘಟಕ ರಾಯಚೂರು ಜಿಲ್ಲಾ ಕಾರ್ಯಾಲಯದಲ್ಲಿ ಅಲ್ಲಾ ಭಕ್ಷ ಅವರಿಗೆ ರಾಯಚೂರು ಜಿಲ್ಲಾ ಸಂಚಾಲಕರಾಗಿ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಇಮ್ರಾನ್ ಬಡೇಸಾಬ್ ಅವರು ಆದೇಶಿಸಿ ನೇಮಕಾತಿ ಪತ್ರ ನೀಡಿದರು. ಪಿಂಜಾರ್ ನದಾಫ್ ಸಮಾಜವು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಅತಿ ಹಿಂದುಳಿದಿದೆ ಮತ್ತು ನಮ್ಮ ಸಮಾಜವು ಯುವಕರು, ಯುವತಿಯರು, ಮಹಿಳೆಯರು, ಹಿರಿಯರು, ಸಮಾಜದ ಬುದ್ಧಿಜೀವಿಗಳು ಎಲ್ಲರೂ ಒಗ್ಗಟ್ಟಿನ ದರ್ಶನ ಮಾಡಿ ಸರ್ಕಾರದಿಂದ ನಮ್ಮ ಎಲ್ಲಾ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕೆಂದರು. ಮತ್ತು ಈ ಕೂಡಲೇ ಜಿಲ್ಲಾ ಸಂಚಾಲಕರ ಸ್ಥಾನವನ್ನು ಅಲಂಕರಿಸಿದ ಅಲ್ಲಾ ಬಕ್ಷ ಅವರು ಕೂಡಲೇ ಕಾರ್ಯಪರೋತ್ತರವಾಗಿ ಜಿಲ್ಲಾದ್ಯಂತ ಸಂಘಟನೆ ಕಟ್ಟಿ ಬಲಪಡಿಸಬೇಕೆಂದರು. ಈ ಸಂದರ್ಭದಲ್ಲಿ ಹಾಜಿ ಸಾಬ್, ಜಿಲ್ಲಾ ಮಹಿಳಾ ಘಟಕ ಅಧ್ಯಕ್ಷರು ಕಾಸಿಂ ಬಿ, ಹಸೀನಾ, ಅಸ್ಲಾಂ, ಭಾಷಾ, ಹಾಜಿ ಸಾಬ್, ನಲ್ಲಾಳ್, ಮೈಬೂಬ್ ಸಾಬ್, ಕಮಲಾಪುರ್, ಗೋಕುಲ್ ಸಾಬ್, ಫಾರೂಕ್ ಬಾಯ್, ಸಭೆಯಲ್ಲಿ ಇನ್ನೂ ಅನೇಕ ಮುಖಂಡರುಗಳು ಭಾಗಿಯಾಗಿದ್ದರು ಹಾಗೂ ರಾಜ್ಯಾಧ್ಯಕ್ಷರಾದ ಇಮ್ರಾನ್ ಬಡೇಸಾಬ್ ಅವರು ಜಿಲ್ಲಾ ಸಂಚಾಲಕರಿಗೆ ಶುಭ ಹಾರೈಸಿದರು. ರಾಯಚೂರು ಜಿಲ್ಲಾ ಲಿಂಗಸೂರು ತಾಲೂಕು ಜೆಆರ್ಎಸ್ ಪಾರ್ಟಿಯ ರಾಯಚೂರು ಜಿಲ್ಲಾ ಕಾರ್ಯದರ್ಶಿ ಹಾಗೂ ಮಾನ್ಯ ತಾಲೂಕು ಉಸ್ತುವಾರಿ ನಮ್ಮ ಪಿಂಜಾರ್ ಸಂಘದ ನದಾಫ್ ಸಮುದಾಯದ ನಮ್ಮ ರಾಜ್ಯದ ಸಂಸ್ಥಾಪಕರು ಪಿಂಜಾರ್ ಸಂಘ ಇಮ್ರಾನ್ ಬಡೇಸಾಬ್ ಅವರು ನಮ್ಮನ್ನು ಇವತ್ತು ಪಿಂಜಾರ್ ಸಂಘದ ಒಂದು ಸಂಚಾಲಕರನ್ನಾಗಿ ಸ್ವಾಗತಿಸಿ ನೇಮಕಗೊಳಿಸಿದ್ದಾರೆ. ಅದೇ ರೀತಿಯಾಗಿ ಇವತ್ತು ನಾನು ರಾಯಚೂರಿಗೆ ಬಂದು ನನ್ನ ಆದೇಶ ಲೆಟರನ್ನು ತೆಗೆದುಕೊಂಡು ಇವತ್ತು ಪಿಂಜಾರ್ ಸಂಘದ ಸಂಚಾಲಕನಾಗಿ ನೇಮಕವಾಗಿದ್ದು, ಪಿಂಜಾರ್ ಸಂಘದ ಸಮುದಾಯದಲ್ಲಿ ಅನೇಕ ಕುಟುಂಬಗಳು ಹಿಂದುಳಿದಿರುತ್ತವೆ. ಅಂಥ ಹಿಂದುಳಿದ ಕುಟುಂಬಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಸಂಘಟನೆಯನ್ನು ಕಟ್ಟಿಕೊಂಡು ಮುಂದೆ ನಮ್ಮ ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳನ್ನು ಅವರಿಗೆ ವಂಚಿತಗೊಳ್ಳದೆ ಅನೇಕ ರೀತಿಯಿಂದ ವಂಚಿತಗೊಂಡು ಇಲ್ಲಿಯವರೆಗೆ ಯಾವುದೇ ರೀತಿಯಿಂದ ಮೂಲಭೂತ ಸೌಕರ್ಯಗಳಿಂದ ಮತ್ತು ಆರ್ಥಿಕ ಒಂದು ಸಫಲತೆಯಿಂದ ಆಮೇಲೆ ಶೈಕ್ಷಣಿಕದಿಂದ ಇರುವುದಂಥ ಕುಟುಂಬಗಳನ್ನು ನಾವು ಒಂದು ಉನ್ನತ ಮಟ್ಟಕ್ಕೆ ತರುವಲ್ಲಿ ಎಲ್ಲರೂ ಕೂಡಿ ಸಂಘಟಿಸಿ ಒಗ್ಗಟ್ಟಾಗಿ ಮುಂದೆ ತರುವಂಥ ಕೆಲಸ ನಾವು ಮಾಡೋಣ ಅಂತ ಹೇಳಿ ಈ ಮೂಲಕ ನಾನು ಆಶಿಸುತ್ತೇನೆ. ನಮ್ಮ ಬಡೇಸಾಬ್ ಅವರು ಅವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.